ಹಾಡಾಗಲೇ ಮಂಗಳೂರು ಜೈಲಿಗೆ ಪೂರೈಕೆ ಆಗ್ತಿದೆಯಾ ಡ್ರಗ್ಸ್? ಕ್ಯಾಮೆರಾದಲ್ಲಿ ಸೆರೆಯಾಯಿತು ನಿಷೇಧಿತ ವಸ್ತು ಪೂರೈಕೆ ದೃಶ್ಯ. ಉಡ್ತಾ ಪಂಜಾಬ್ ಏನಾದರೂ ಆಗ್ತಾ ಇದೆಯಾ? ಕರಾವಳಿ ಬೆಂಗಳೂರಾದ ಮೇಲೆ ಮಂಗಳೂರಿನಲ್ಲಿ ಜಾಸ್ತಿ ಡ್ರಗ್ಸ್ ಸಪ್ಲೈ ಆಗ್ತಿದೆ ಅನ್ನುವಂಥ ಅನುಮಾನಗಳು. ಇದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪೂರೈಕೆ ಮಾಡೋ ದೃಶ್ಯ. ಮಂಗಳೂರು ಜೈಲಿನ ಅತಿ ದೊಡ್ಡ ಕರ್ಮಕಾಂಡ ಬಯಲಾಗಿದೆ. ಈಗ ನಂಬರ್ ಪ್ಲೇಟ್ ಇಲ್ಲದ ಸ್ಕೂಟರ್ನಲ್ಲಿ ಬಂದು ಈ ಮಾದಕ ವಸ್ತುಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಮಂಗಳೂರು ಮಾಜಿ ಮೇಯರ್ ಕವಿತಾ ಸನಿಲ್ ಎದುರೇ ಈ ಘಟನೆ ನಡೆದಿದೆ. ಕವಿತಾ ಸನಿಲ್ ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಈ ದೃಶ್ಯ ಸರಿಯಾಗಿದೆ. ಯುವಕರನ್ನ ಬೆನ್ನಟ್ಟುಗಿದ್ದಾರೆ ಮಾಜಿ ಮೇಯರ್ ಕವಿತಾ ಸನಿಲ್ ಅವರು. ಸ್ಥಳಕ್ಕೆ ಮಂಗಳೂರು ಶಾಸಕ ವೇದ್ ವ್ಯಾಸ್ ಕಾಮತ್ ಕೂಡ ದೌಡಾಯಿಸಿದ್ರು. ಜೈಲಾಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕ. ನೋಡಿ, ಪರಪ್ಪನ ಅಗ್ರಹಾರಕ್ಕಷ್ಟೇ ಅಂತ ಅನ್ಕೊಂಡಿದ್ವಿ ನಾವು. ಮಂಗಳೂರಿನ ಜೈಲಲ್ಲೂ ಕೂಡ ಈ ರೀತಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ. ನೋಡಿ, ಡ್ಯಾಶ್ ಕ್ಯಾಮ್ರಾ ಸೆಲೆಯಾಗಿದೆ. ಹಿಂದೆ ಕೂತ್ಕೋತಾನೆ ಅಂದರೆ ಅದು ಜೈಲ್ ಕಾಂಪೌಂಡ್ ಅದು. ನೋಡಿ, ಎಸೆದ್ರು, ಅಲ್ಲಿಂದ ಹೋಗ್ತಾ ಇದ್ದಾರೆ. ಇದು ಕ್ಯಾಮ್ರಾದಲ್ಲಿ ಬಹಳ ಕ್ಲಿಯರ್ ಆಗಿ ನಂಬರ್ ಪ್ಲೇಟ್ ಇಲ್ಲದಂತಹ ಸ್ಕೂಟರ್ನಲ್ಲಿ ಬಂದು ಅಲ್ಲಿಂದ ಎಸ್ಕೇಪ್ ಆಗ್ತಿರುವಂಥ ದೃಶ್ಯ. ನೋಡಿ, ಎಸಿತ ನೋಡಿ, ಅವನು ಗೊತ್ತಾಗುತ್ತಾ ನಿಮಗೆ? ಎಸೆದು ಅಲ್ಲಿ ಕೂತ್ಕೊಂಡ. ಅಂದರೆ ನಿರಂತರವಾಗಿ ಮಂಗಳೂರು ಜೈಲಿಗೆ ಇದು ಸಪ್ಲೈ ಆಗ್ತಾ ಇದೆ. ನೋಡಿ, ಏನಿದ್ದಾರೆ ಸವಿತಾ, ಮಾಜಿ ಮೇಯರ್ ಅವರು ಕವಿತಾ ಅವರು ಹೋಗ್ತಾ ಇದ್ರು, ಹಾಗೆ ನಾರ್ಮಲಾಗಿ ಹೋಗ್ತಾ ಇದ್ರು. ನೋಡೋಣ ಏನು ಮಾಡ್ತಾರೆ ಅಂಥೇಳಿ ಬೆನ್ನಟ್ಟದಾಗ ನೋಡಿ ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅಲ್ಲಿ ಅವನು ಜೈಲಿನ ಕಾಂಪೌಂಡ್ ಒಳಗಡೆ ಆ ಡ್ರಗ್ಸನ್ನು ಎಸೆದಿದ್ದಾನೆ. ಜೈಲಾಧಿಕಾರಿಗಳ ಕುಮ್ಮಕ್ಕಿಲ್ಲದೆ ಇದು ನಡೆಯೋಕ್ಕೆ ಸಾಧ್ಯನೇ ಏನ್ರಿ? ಅವರು ಕುಮ್ಮಕ್ಕಿದ್ದೇ ಇರುತ್ತೆ ಇದು. ಹಾಗಾಗಿನೇ ವೇದ್ ವ್ಯಾಸ್ ಕಾಮತ್ ಏನಿದ್ದಾರೆ MLA ಭೇಟಿ ಕೊಟ್ಟು ಜೈಲಾಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಂದರೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಜೈಲಲ್ಲಿ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಸುಮಾರು 2:30 ಗಂಟೆಗೆ 2:25ರಿಂದ 2:30 ಸಮಯದ ಹೊತ್ತಿಗೆ ನಾನು ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಏನು ಜೈಲಿನ ಈ ಜೈಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು 2 ವೀಲರಲ್ಲಿ ನನ್ನ ಗಾಡಿಯ ಮುಂಭಾಗದಲ್ಲೇ 2 ಪೊಟ್ಟಣವನ್ನು, ಅಂದರೆ ಚಿಕ್ಕದಲ್ಲ ದೊಡ್ಡ ಗಾತ್ರದ 2 ಪೊಟ್ಟಣವನ್ನು ಹೊರಗಿನಿಂದ ಒಳಗೆ ಕಾಂಪೌಂಡ್ನ ಒಳಗಡೆ ಬಿಸಾಡಿದಾಗ ಒಂದು ಸಲ ಅದು ಕೆಳಗೆ ಬಿತ್ತು, ಇನ್ನೊಂದು ಸಲ ಪುನಃ ಹೆಕ್ಕಿ ಒಟ್ಟಿಗೆ 3 ಸಲ ಅವರು ಬಿಸಾಡಿದ್ದಾರೆ. ಬಿಸಾಡಿದಂಥ ಸಂದರ್ಭದಲ್ಲಿ ನಾನು ಅವರು ಅಂದರೆ ಹೆದರಿಕೊಂಡೇ ಬಿಸಾಡಿದ್ರು. ಆಮೇಲೆ ಅವರು ಓಡಿ ಹೋದರು ಸ್ಕೂಟರಲ್ಲಿ, 2 ವೀಲರಲ್ಲಿ ಇದ್ದರು. ಆ 2 ವೀಲರಲ್ಲಿ ನನ್ನ ಫೋಟೋ ತೆಗೆಯುವಂತ ಹೇಳಿದರೆ ಆ 2 ವೀಲರಲ್ಲಿ ಯಾವುದೇ ನಂಬರ್ ಪ್ಲೇಟ್ ಇಲ್ಲ. ಅಂದರೆ ನಂಬರ್ ಪ್ಲೇಟ್ ಇತ್ತು, ಅದರಲ್ಲಿ ನಂಬರ್ ಇರಲಿಲ್ಲ, ಖಾಲಿ ಪ್ಲೇಟ್ ಮಾತ್ರ ಇಟ್ಟಿದ್ದಾರೆ, ವೈಟ್ ಕಲರ್ ಇದ್ದು. ಸೊ ಯಾವುದೇ ಪ್ಲೇಟ್, ನಾನು ಮತ್ತೆ ಸಹ ಅವರನ್ನು ಓವರ್ಟೇಕ್ ಮಾಡ್ಕೊಂಡು ಅವರನ್ನು ಚೇಸ್ ಮಾಡ್ಕೊಂಡು ನಾನು ಎದುರುಗಡೆ ಹೋದೆ. ಆರೋಪಿಗಳು ಯಾರು ಏನು ಅಂತೇಳಿ ಅದನ್ನು ಅವರನ್ನು ಬಂಧಿಸಿ. ಯಾಕಂತೇಳಿದರೆ ಇವರಿಗೆ 100% ಗೊತ್ತಿರ್ತದೆ. ನಾನು ಇಷ್ಟೇ ಹೇಳುವಂಥದ್ದು, ಇಲ್ಲಿಂದ ಆ 2:25ರಿಂದ 3 ಗಂಟೆ ಸಮಯಕ್ಕೆ ಆ 5-15 ನಿಮಿಷದ 10 ನಿಮಿಷದ ಸಮಯದಲ್ಲಿ ಇವರು ಬಿಸಾಡುವಾಗ ಅಲ್ಲಿಂದ ಯಾರೋ ಒಬ್ಬ ಹೆಕ್ಕುವನು ಬೇಕಲ್ಲ, ಯಾರು ಹೆಕ್ಕಿದಾನಂತೇಳಿ ಇವರಿಗೆ ಗೊತ್ತಿರ್ತದಲ್ಲ. ಸೊ ಇದೆಲ್ಲ ನಾವೀಗ ಇಲ್ಲಿ ಯಾರೊಬ್ಬರು ರಫೀಕ್ ಅಂತೇಳಿ ಅವನು ತೆಗ್ದದ್ದು ಅಂತ ಅವರು ಹೇಳಿದರು. ಈಗಾಗಲೇ ನಮ್ಮ ಹತ್ರ ಇವರು ಹೇಳಿದರು. ಬಟ್ ಅದು ಯಾರೇ ಇರಲಿ ಏನೇ ಇರಲಿ ಇದನ್ನು ತನಿಖೆ ಆಗಬೇಕು. ಯಾಕಂತೇಳಿದರೆ ನಾವು ನಮ್ಮ ಇಷ್ಟು ಹೊತ್ತು ಸಮಯವನ್ನು ವ್ಯರ್ಥ ಮಾಡಿಕೊಂಡು ನಾವಿಷ್ಟು ನಿಂತದ್ದು ಯಾಕಂತೇಳಿದರೆ ಸಾರ್ವಜನಿಕ ಒಂದು ಗಮನದಲ್ಲಿದ್ದುಕೊಂಡು ಯಾರಿಗೂ ತೊಂದರೆ ಆಗಬಾರ್ದು ಅನ್ನುವ, ಮುಂದಿನ ದಿನಗಳಲ್ಲಿ ಇಂಥ ಚಟುವಟಿಕೆ ನಡಿಬಾರ್ದು ಅನ್ನುವ ರೀತಿಯಿಂದ ನಾವೆಲ್ಲ ಇಷ್ಟು ನಂದನ್ ಮಲ್ಯ ಇರ್ಬೋದು, ನಾವು ವೇದವ್ಯಾಸ್ ಕಾಮತ್ರಿ ಇರ್ಬೋದು, ಶಾಸಕರು, ನಾವೆಲ್ಲರೂ ಕೂಡ ಇಷ್ಟು ಹೊತ್ತು ನಿಂತದ್ದಿಲ್ಲಿ ಜನರಿಗೆ ಪ್ರಯೋಜನ ಆಗಲಿ ಅಂತ. ಸೊ ಇದು ಇಲ್ಲೇ ಬಿಡದೆ ಇದನ್ನು ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕಿ ಇದನ್ನು ಸರ್ಕಾರ ಎಚ್ಚೆತ್ತುಕೊಂಡು, ಏನು ಪೊಲೀಸ್ ಕಮಿಷನರಿಗೆ ಕೂಡ ನಾನು ಇಮಿಡಿಯೇಟ್ ಫೋನ್ ಮಾಡಿದೆ, ಅವರು ಫೋನ್ ಎತ್ತಿಲ್ಲ. ಅವರಿಗೂ ನಾನು ಸುದ್ದಿ ನನಗೆ ಗೊತ್ತಾದ ಕೂಡಲೇ ಫಸ್ಟ್ ನಾನು ಕಮಿಷನರಿಗೆ ಮಾಡಿದೆ, ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ ನಂದು. ಸೊ ಇಂಥದ್ದಕ್ಕೆ ಕಡಿವಾಣ ಹಾಕಿ ಇದು ಏನು ಅಂತೇಳಿ ಕೂಲಂಕುಷವಾಗಿ ಇದರ ತನಿಖೆ ಆಗಬೇಕು ಅಂತ
ನಾನು ಕೇಳೋದು ಅಷ್ಟೇ. ಸರಿಸುಮಾರು 2:30 ಗಂಟೆಗೆ 2:25ರಿಂದ 2:30 ಅಲ್ಲ ಟಿ ಟಿ ಫೋಟೇಜ್ ನೋಡಿದ್ದೀನಿ, ಅದು ಸಿಕ್ಕಿದೆ, ಅದರಲ್ಲಿ ಸಿಗರೇಟ್ ಸಿಕ್ಕಿದೆ, ಆಮೇಲೆ ಇನ್ನೊಂದು ಯಾವುದೋ ಟೀ ಪುಡಿ ಏನೋ ಇದೆ ಅದರಲ್ಲಿ, ಅದನ್ನು ಹೋಗಿ ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ನಾನು ಇನ್ನೂ ಸರ್ಚಿಂಗ್ ಮಾಡ್ತಾ ಇದ್ದೀನಿ. ಅಲ್ಲ ಟೀ ಪುಡಿ ಇರ್ಬೋದು, ಯಾವುದೇ ಪುಡಿ ಇರ್ಬೋದು, ಒಟ್ಟಾರೆ ಬಿಸಾಡಿದ್ದು ನಿಮ್ಮ CCTV ಫುಟೇಜ್ ಅದನ್ನು ಎತ್ಕೊಂಡಿದ್ದು ಯಾರು, ಅದನ್ನು ಎತ್ಕೊಂಡಿದ್ದಾದ ನಂತರ ಯಾರು ಕಟ್ಕೊಂಡಿದ್ದಾರೆ ಅವ್ರ ಮೇಲೆ ಏನು ಕಾನೂನು ಕ್ರಮವನ್ನು ವಹಿಸ್ಕೊಳ್ತೀರಿ, ಅದರ ಪೊಲೀಸ್ ಸ್ಟೇಷನ್ ಕಮಿಷನರಿಗೆ ಇದರ ಕಂಪ್ಲೇಂಟ್ ಕೊಡ್ತೀರಾ, ಇದು ಎಲ್ಲವನ್ನ ತಿಳಿಸಿ ಸಾರ್ವಜನಿಕವಾಗಿ. ಈಗ ಸದ್ಯ ನಾನು CCTV ಫುಟೇಜನ್ನು ನೋಡ್ತೀನಿ. ಅಲ್ಲಿ ಎತ್ಕೊಂಡು ಹೋಗಿದ್ದು ಒಬ್ಬನ ಹೆಸರು ಗೊತ್ತಾಗಿದೆ, ಅವನ ಹೆಸರು ಫೈಂಡ್ ಔಟ್ ಮಾಡಿಕೊಂಡು ಅವನಿಗೆ ಪರಿಕೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಅವನ ಐಟಮ್ ತೊಗೊಂಡೋಗಿದ್ದು ಸರ್ಚ್ ಮಾಡಿಸ್ತಾ ಇದ್ದೀನಿ. ಅವನ ಹೆಸರೇನು ಎಂತ ರಫೀಕ್ ಏನೋ ಇದೆ, ಇನ್ನೂ ಕಂಪ್ಲೇಂಟ್ ನೋಡ್ತೀನಿ ಯಾರು ಹೋಗಿದ್ದಾರೆ ಅಂತೇಳಿ. ಒಬ್ಬರು ಕಂಡಿದ್ದಾನೆ ರಫೀಕ್ ಅಂತ, ಅವನಿಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ. ನೀವೀಗ ಪೊಲೀಸ್ ಸ್ಟೇಷನಿಗಂತೂ ಕಂಪ್ಲೇಂಟ್ ಕೊಡ್ತೀರಾ, ಕಮಿಷನರಿಗೂ ಕಂಪ್ಲೇಂಟ್ ಕೊಡ್ತೀರಾ. ಇವತ್ತು ಇವರು ಇಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಹೊರಗಡೆ ಇಲಾಖೆ ಅಧಿಕಾರಿಗಳಿರುವಂಥ ಸಂದರ್ಭದಲ್ಲೇ ನಮ್ಮ ಮಾಜಿ ಮೇಯರ್ ಕವಿತಾ ಸುನೀಲ್ ಅವರು ಹೋಗುವಾಗ ನಿಮ್ಮ ಕಡೆಯಿಂದ ಆ ಸಾರ್ವಜನಿಕರು ಬಿಸಾಡುವಂಥ ಸಂದರ್ಭ ಇದು ದಿನನಿತ್ಯ ಆಗ್ತಾ ಇದೆ. ಇದಕ್ಕೆ ನಿಮ್ಮ ಕ್ರಮಗಳು ಏನು ಅಂತ ಹೇಳಬೇಕಲ್ಲ ಸರ್. ನಮ್ಮಲ್ಲಿ KSF ಪೊಲೀಸ್ನವರು ಇದ್ದಾರೆ, ಅವ್ರನ್ನೆಲ್ಲ ಹೊರಗಡೆ ನಮ್ಮ ಜೈಲಿನ ಸುತ್ತಮುತ್ತಲು ಎಲ್ಲ ಕೂಡ ಅವರು ಡ್ಯೂಟಿ ಹಾಕಿದ್ದೀವಿ. ಅವ್ರಿಗೆ ನಿಮ್ಮ ಮುಂದೆ ಅವ್ರಿಗೆ ಇದೇ ರೀತಿ ಒಬ್ಬ ಡ್ಯೂಟಿಯಲ್ಲಿ ಇದ್ದ ಅವನು ಅಲ್ಲಿ ಇದ್ದುಕೊಂಡು ಅವ್ನಿಗೇನಾಗಿದೆ ಯಾವ ಥರ ಆಯಿತು ಅಂತ ನಾವು ತನಿಖೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ ಮೇಲಾಧಿಕಾರಿಗಳಿಗೆ. ಅಲ್ಲ ಇದು ಮೊದಲು ಬಿಸಾಕ್ತಾ ಇರ್ತಾರೆ, ಬಿಸಾಕಿದ್ದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ ರೀ. ಯಾವಾಗಲೂ ಅಲ್ಲಿ ಹಿಂದೆ ಮುಂದೆ ನಾವು ಪೊಲೀಸ್ ಹಾಕ್ತಾನೆ ಇದ್ದೀವಿ. ಅವರು ಕಣ್ಣು ತಪ್ಪಿಸಿ ಅವರು ಬಿಸಾಕ್ತಾ ಇದ್ದಾರೆ, ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಅಲ್ಲ ಟಿ ಟಿ ಫೋಟೇಜ್ ನೋಡಿದ್ದೀನಿ, ಅದು ಸಿಕ್ಕಿದೆ, ಅದರಲ್ಲಿ ಸಿಗರೇಟ್ ಸಿಕ್ಕಿದೆ, ಆಮೇಲೆ